ಮುಂದಿನ ರಾಶಿ ಸಿಂಹ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮ್ಯಾಮ್, ಮುಂದಿನ ರಾಶಿ ಸಿಂಹ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ಖಂಡಿತವಾಗ್ಲು ನೋಡಿ, ಸಿಂಹ ರಾಶಿಯವರಿಗೆ ಒಂದು ಅದ್ಭುತವಾದ ಸಮಯ. ಹೀಗೆ ಸ್ವಲ್ಪ ದಿವಸಗಳ ಹಿಂದೆ ಸಿಂಹ ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿರ್ಲಿಲ್ಲ ಪಾಪ. ಆದ್ರೆ ಇವಾಗ ಅವ್ರಿಗೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಯಾಕೆಂದ್ರೆ ನೋಡಿ, ಮೊದಲನೇದಾಗಿ ಗುರುವಿನ ಒಂದು ಸ್ಥಾನಮಾನ ಇವರಿಗೆ 11ನೇ ಮನೆಯಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ಇವರಿಗೆ ಒಂದು ಒಳ್ಳೆ ಅವಕಾಶಗಳು ತಗೊಂಬಂದ್ ಕೊಡುತ್ತೆ. ಮತ್ತೆ ಇವ್ರು ಇಷ್ಟ ದಿವಸ ಎಲ್ಲ ಏನ್ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದಕ್ಕೆ ಲಾಭ ತಗೊಳ್ಳುವಂತ ಒಂದು ಸಮಯ ಅಂತ ಹೇಳ್ಬೋದು. ಅಂದ್ರೆ ಇವ್ರು ಎಲ್ಲಾ ಕೆಲಸದಲ್ಲೂ ಕೂಡ ಯಶಸ್ಸು ಸಿಕ್ಕತ್ತೆ. ಹಂಗೆ ಇವ್ರು ಮಾಡ್ತಿರೋ ಕೆಲ್ಸಕ್ಕೆ ಪ್ರತಿಫಲನೂ ಕೂಡ ಸಿಗ್ತಿರುತ್ತೆ. ಕೆಲವ್ರಿಗೆ ಏನಾಗುತ್ತೆ ನೋಡಿ, ಕಷ್ಟಪಟ್ಟು ದುಡ್ದಿದ್ದೀನಿ, ನನ್ಗೆ ಕೈಗೆ ದುಡ್ಡು ಬರೋಷ್ರೊಳಗಡೆ ಏನಾದ್ರೂ ಒಂದು ಸಮಸ್ಯೆಗಳಾಗಿ ಎಲ್ಲ ಹೋಗ್ತಾ ಇದೆ ಅಂತ ಏನ್ ಯೋಚನೆ ಮಾಡ್ತಾರೆ. ಆದ್ರೆ ಇವ್ರಿಗೆ ಇವಾಗ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಅದ್ರ ತಕ್ಕ ಪ್ರತಿಫಲ ಸಿಗುವಂತ ಒಂದು ಸಮಯ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅಂತ ನೋಡಕ್ ಬಂದಾಗ ಒಂದು ಒಳ್ಳೆ ಸಮಯ. ಒಂದು ಎಜುಕೇಶನ್ ಅಲ್ಲಿ ಇವರು ಮುಂದುವರಿಯೋದಕ್ಕೆ ಒಂದು ಒಳ್ಳೆ ಸಮಯ. ಒಳ್ಳೆ ಮಾರ್ಕ್ಸ್ ನ ತಗೊಂತಾರೆ. ಮತ್ತೆ ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆ, ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಗುರುವಿನ ಸ್ಥಾನನೂ ತುಂಬಾ ಚೆನ್ನಾಗಿದೆ. ಎಕ್ಸಾಮ್ಸ್ ಬರ್ದಿರೋರು ಒಳ್ಳೆ ಮಾರ್ಕ್ಸ್ ನ ತಗೊಂಡು ಪಾಸ್ ಆಗ್ತಾರೆ. ಹಾಗೆ ಇವರು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಬರೆದ್ರೆ ಅದ್ರಲ್ಲೂ ಕೂಡ ಇವರಿಗೆ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಇನ್ನ ಕೇತು ಲಗ್ನದಲ್ಲೇ ಸಂಚಾರ ಇರೋದ್ರಿಂದ ಸ್ವಲ್ಪ ಇವ್ರಿಗೆ ಏನು ಅಂತಂದ್ರೆ ಚೂರು ಅಡೆತಡೆಗಳಾಗತ್ತೆ. ಇವ್ರೇನಾದ್ರು ಕೆಲ್ಸಕ್ಕೆ ಕೈ ಇಟ್ಟಾಗ ಕೆಲವೊಂದು ಅಡೆತಡೆಗಳಾಗತ್ತೆ. ಆದ್ರೂ ಕೂಡ ಬೇರೆ ಬೇರೆ ಗ್ರಹಗಳ ಒಂದು ಅನುಗ್ರಹದಿಂದ ಏನಾಗುತ್ತೆ, ಅದೆಲ್ಲಾನು ಕೂಡ ಮ್ಯಾಟರ್ ಆಗೋದಿಲ್ಲ. ಮತ್ತೆ ಇವ್ರಿಗೆ ಸ್ವಲ್ಪ ಬಾಯಲ್ಲಿ ಏನಾದ್ರು ಸ್ವಲ್ಪ ಸಮಸ್ಯೆಗಳು, ಅಂದ್ರೆ ಹುಣ್ಣಾಗೋದು ಬಾಯಲ್ಲಿ, ಅಥವಾ ಗಂಟ್ಲು ನೋವು ಬರುವಂತದ್ದು, ಹಲ್ಲಲ್ಲಿ ಏನಾದ್ರು ಸಮಸ್ಯೆಗಳು, ಮುಖದಲ್ಲಿ ಏನಾದ್ರು ಸಮಸ್ಯೆಗಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನ ನೆಕ್ಸ್ಟ್ ಇವ್ರಿಗೆ ಬೇರೆ ಗ್ರಹಗಳ ಒಂದು ಅಲೈನ್ಮೆಂಟ್ ಅಂತ ನೋಡಿದಾಗ, ಯಾಕಂದ್ರೆ ರಾಶಾಧಿಪತಿ ಆಗಿರುವಂತಹ ಏನು ಸೂರ್ಯನು ಕೂಡ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಸಾಕಷ್ಟು ಗ್ರಹಗಳು ಇವರಿಗೆ 6ನೇ ಮನೆಯಲ್ಲೇ ಸಂಚಾರ ಇರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ಬೋದು. ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ, ಆದ್ರೆ ಇವ್ರಿಗೆ ಯಶಸ್ಸು ಸಿಗುತ್ತೆ. ಮತ್ತೆ ಇವ್ರು ಏನಾದ್ರು ಲೋನ್ ಅಪ್ಲೈ ಮಾಡ್ತಾ ಇದ್ರೆ ಲೋನ್ ಸ್ಯಾಂಕ್ಷನ್ ಆಗೋದು, ಸಾಲ ತೀರ್ಸಕ್ಕೆ ದಾರಿ ಆಗುವಂತದ್ದು, ಅಥವಾ ಏನಾದ್ರು ಕೋರ್ಟ್ ಅಲ್ಲಿ ಕೇಸ್ಗಳೇನಾದ್ರು ಇತ್ತಂದ್ರೆ ಇವ್ರ ಪರವಾಗಿ ಅದು ಆಗುವಂತದ್ದು ಕೂಡ ಆಗತ್ತೆ. ಆದ್ರೆ ಆರೋಗ್ಯ ಸಮಸ್ಯೆ ಏನ್ ಬರುತ್ತೆ ಅಂತ ನೋಡಕ್ ಹೋದಾಗ ಸ್ವಲ್ಪ ಹೀಟ್ಗೆ ಸಂಬಂಧಪಟ್ಟಿರೋ ಸಮಸ್ಯೆ ಬರೋದು, ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಕೂಡ ಇವ್ರಿಗೆ ಬರುತ್ತೆ. ಸೊ ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಮುಖ್ಯವಾಗಿ ಸ್ಪೀಡ್ ಕಂಟ್ರೋಲ್ ಇರ್ಬೇಕು. ಏನು ಗಾಡಿ ಎಲ್ಲ ಓಡಿಸ್ತಾ ಇರ್ಬೇಕಾದ್ರೆ ತುಂಬಾ ಓವರ್ ಸ್ಪೀಡ್ ಇರಬಾರ್ದು. ಯಾಕಂದ್ರೆ ಅಪಘಾತಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಕುಜಗ್ರಹದ ಸಂಚಾರ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಪೀಡ್ ಇರ್ತಾರೆ. ಸೊ ಅದು ಸ್ವಲ್ಪ ಬೂಸ್ಟ್ ಮಾಡ್ತಾ ಇರುತ್ತೆ ಇವರಿಗೆ. ಸೊ ಅದ್ರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅರ್ಧ ತಿಂಗಳ ನಂತರ, ಅಂದ್ರೆ 15ನೇ ತಾರೀಕಿನ ನಂತರ ಇವ್ರ 6ನೇ ಮನೆಯಿಂದ 7ನೇ ಮನೆಗೆ ಎಲ್ಲಾ ಗ್ರಹಗಳ ಒಂದು ಸಂಚಾರ ಆಗತ್ತೆ. ಸೊ ಆಗ ಹೆಂಗಿರುತ್ತೆ ಇವ್ರಿಗೆ ಅಂತ ನೋಡಕ್ ಹೋದಾಗ ಸ್ವಲ್ಪ ಇವ್ರಿಗೆ ಆ ಭಾವದ ಮೇಲೆ ಪ್ರೆಷರ್ ಜಾಸ್ತಿ. ಆಲ್ರೆಡಿ ರಾಹು ಅಲ್ಲೇ ಕುತ್ಕೊಂಡಿದ್ದಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ನ ಸ್ವಲ್ಪ ಆಲ್ರೆಡಿ ಡ್ಯಾಮೇಜ್ ಆಗ್ತಾ ಇದೆ. ಈ ಗ್ರಹಗಳೆಲ್ಲ ಬಂದಾಗ ಇನ್ನೊಂದ್ ಸ್ವಲ್ಪ ಮನೆಯಲ್ಲಿ ಅವರು ಅಪ್ಪ ಏನಕ್ಕಪ್ಪ ಮನೇಲಿದ್ದಾರೆ ಅಂತ ಯೋಚನೆ ಮಾಡ್ಬೇಕು. ಆ ರೀತಿ ಮೊದ್ಲೇ ಇವ್ರು ಕೋಪಿಷ್ಟ್ರು. ಅದ್ರಲ್ಲಿ ಎಲ್ಲಾ ಗ್ರಹಗಳು ಅಲ್ಲೇ ಕುತ್ಕೊಂಡಿದ್ದಾರೆ. ಇವ್ರ ಜೊತೆಲಿ ಅವ್ರು ಯಾರು ಸ್ಪೌಸ್ ಯಾರಿರ್ತಾರೆ ಅವ್ರಿಗೂ ಸ್ವಲ್ಪ ಕಸಿವಿಸಿ ಆಗ್ತಾ ಇರುತ್ತೆ. ಅವರು ವರ್ತನೆಗಳಲ್ಲಿ ಚೇಂಜ್ ಆಗಿರುತ್ತೆ. ಸ್ವಲ್ಪ ಈ ರೀತಿ ಆಗ್ತಿರುತ್ತೆ. ಜಗಳಗಳು ಬರ್ತಾ ಇರುತ್ತೆ. ಅದನ್ನ ಹಂಗೆ ಕಾಮ್ ತಗೊಂತಾರೆ. ಇವ್ರು ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳೋದು ಒಳ್ಳೇದು. ಏನೇ ಸ್ವಲ್ಪ ಸಿಟ್ಟು ಬಂದ್ರು ಕೂಡ ಆ ಕ್ಷಣ ಇವಾಗ ನಮ್ ಟೈಮ್ ಚೆನ್ನಾಗಿಲ್ಲ, ಒಂದ್ ಸ್ವಲ್ಪ ಮಾತಾಡೋದನ್ನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಇವ್ರೇನು ಆಲೋಚನೆ ಮಾಡ್ಬಿಟ್ರೆ ಖಂಡಿತವಾಗ್ಲೂ ಅದು ಇವ್ರಿಗೆ ಒಂಚೂರು ಒಳ್ಳೇದಾಗತ್ತೆ. ಅಂದ್ರೆ ಯಾಕಂದ್ರೆ ಕಾಲಗಳು ಚೇಂಜ್ ಆಗ್ತಾನೆ ಇರುತ್ತೆ. ಈಗ ನೋಡಿ 15 ದಿವಸಕ್ಕೇನೆ ಚೇಂಜ್ ಆಗ್ತಾ ಇದೆ ಇವ್ರಿಗೆ. ಸೊ ಹಂಗಾಗಿ ಒಳ್ಳೆ ಟೈಮು ಬರ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಎಂದು ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ ಇವ್ರಿಗೆ. ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ರೀತಿನಲ್ಲಿ ಇವ್ರಿಗೆ ಇನ್ನ ಇವ್ರು 7ನೇ ಮನೆಯಲ್ಲಿ ಹೇಳಿದೆ ಆಗ್ಲೇ ರಾಹುವಿನ ಸಂಚಾರದಿಂದ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಈ ತರ ಪ್ರಾಬ್ಲಮ್. ಮತ್ತೆ ಇನ್ನು 8ನೇ ಮನೇಲಿ ಮತ್ತೆ ಅಲ್ಲೇ ಶನೇಶ್ವರನ ಒಂದು ಸಂಚಾರ ಇದೆ. ಸೊ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಂದ್ರೆ ಇವ್ರಿಗೆ ಏನಾದ್ರು ಒಂದು ಕಾಯಿಲೆಗಳು ಬಂದ್ರೆ ಬೇಗ ವಾಸಿ ಆಗಲ್ಲ. ಲಾಂಗ್ ಟೈಮ್ ತಗೊಳುತ್ತೆ ಅದು ವಾಸಿ ಆಗೋದಕ್ಕೆ. ಏನಕ್ಕೆ ಅಂದ್ರೆ ಈಗ ಲಾಂಗ್ ಟೈಮ್ ನಾವು ಶುಗರ್, BP ಇವೆಲ್ಲಾನು ಲಾಂಗ್ ಟೈಮ್ ಟ್ಯಾಬ್ಲೆಟ್ಸ್ ತಗೊಳ್ಳುವಂತ ಕೆಲವು ಕಾಯಿಲೆಗಳು, ಇನ್ನು ಕೆಲವು ಕಾಯಿಲೆಗಳು ಇದಾವೆ. ಅದಕ್ಕೆ ಸಿಂಪ್ಟಮ್ಸ್ ಏನಾದ್ರು ಗೊತ್ತಾದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನೀವು ಕೆಲ್ಸದ ಬಿಸಿನಲ್ಲಿ ನೀವು ಕೆಲ್ಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಇಲ್ಲಿ ಏನೋ ಬೇರೆ ಪ್ರಾಬ್ಲಮ್, ಒಳಗಡೆ ಇನ್ನೊಂದೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸಿಂಪ್ಟಮ್ಸ್ ಏನೇ ಕಾಣಿಸಿದ್ರು ಕೂಡ ತಕ್ಷಣ ನೀವು ವೈದ್ಯರ ಸಲಹೆ ತಗೊಂಡು ಪ್ರಿಕಾಷನ್ ತಗೊಂಡ್ಬಿಟ್ರೆ ಏನೋ ಮುಂದಕ್ಕೆ ದೊಡ್ಡದಾಗೋದನ್ನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಅನ್ನೋದು ಬಿಟ್ರೆ ಇವ್ರಿಗೆ ಇನ್ನೆಲ್ಲ ಓಕೆ. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ. ಮತ್ತೆ ಇದು ಗುರುಬಲ ಬಂದಿರೋದ್ರಿಂದ ಮದ್ವೆ ಯೋಗ ಕೂಡ ಬಂದಿರುತ್ತೆ. ಯಾರೆಲ್ಲ ತುಂಬಾ ದಿವಸದಿಂದ ಹೆಣ್ಣು ಗಂಡು ಹುಡುಕಾಟದಲ್ಲಿದ್ರಿ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಮಯ. ಮತ್ತೆ ಇವ್ರು ಏನಾದ್ರು ಶುಭ ಕಾರ್ಯ ಮಾಡೋಕ್ಕೂ ಕೂಡ ಒಳ್ಳೆ ಸಮಯ. ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಒಂದು ಆಫೀಸ್ ಓಪನ್ ಮಾಡ್ಬೇಕು ಅನ್ಕೊಂಡಿರ್ಬೋದಾಗಿದ್ದು, ಏನ್ ಬೇಕಾದ್ರೂ ಅಷ್ಟೇ ಎಲ್ಲಾ ಕೆಲ್ಸಕ್ಕೂ ಕೂಡ ಇವ್ರಿಗೆ ತುಂಬಾ ಶುಭವಾಗಿದೆ. ಯಾಕಂದ್ರೆ ಇವ್ರಿಗೆ ಒಂದು ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ಈ ಸಮಯನ ಅವರು ಸದುಪಯೋಗ ಪಡಿಸ್ಕೋಬೇಕು. ಅದ್ ನೆಗ್ಲೆಕ್ಟ್ ಮಾಡ್ದಿರಾ ಸ್ವಲ್ಪ ಸಮಯನ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬಾ. ಇಲ್ಲಿ ನೋಡಿ ಇವ್ರ ಗಂಡ ಹೆಂಡತಿ ಮಧ್ಯೆ ಜಗಳ ಅಂತ ಹೇಳ್ದೆ. ಅದೇ ರೀತಿ
ಗುರುವಿನ ದೃಷ್ಟಿನೂ ಕೂಡ 7ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಆ ಜಗಳ ಆಡ್ತಾರೆ, ಅದು ಹಂಗೆ ಸರಿ ಹೋಗುತ್ತೆ. ಅಥವಾ ಇನ್ಯಾರಾದ್ರೂ ಮಧ್ಯಸ್ಥಿಕೆ ವಹಿಸ್ಬಿಟ್ಟು ಆ ಜಗಳದ ಡೆವಲಪ್ಮೆಂಟ್ ಆಗದೆ ಇರಂಗೆ ಅಲ್ಲಲ್ಲೇ ಸರಿ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಅವ್ರಿಗೆ ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಓಕೆ, ಅಂದ್ರೆ ಈ ಒಂದು ರಾಶಿಯವರು ಅಂದ್ರೆ ಸ್ವಲ್ಪ ತಾಳ್ಮೆ ವಹಿಸ್ಬೇಕು, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ. ಹಾಗೆ ಈ ಒಂದು ಸಮಸ್ಯೆಗಳು ಅಂತ ಬಂದಾಗ ಇವ್ರಿಗೆ ಯಾವ ರೀತಿಯಾದ ಒಂದು ಪರಿಹಾರನ ಮಾಡ್ಕೋಬೇಕು? ಖಂಡಿತವಾಗ್ಲು ನೋಡಿ, ಸಿಂಹರಾಶಿಯವರಿಗೆ ನಾವು ಹೇಳಿದ್ವಿ ತಾಳ್ಮೆ ವಹಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವರು ಸಿಂಹರಾಶಿಯವರು ಸಿಂಹರಾಶಿ ತರನೇ ಇರ್ತಾರೆ. ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಬೇರೆ ಇರುತ್ತೆ, ನಾನು ಅನ್ನೋದು ಬೇರೆ ಜಾಸ್ತಿ ಇರುತ್ತೆ. ಇವ್ರು ಹೇಳ್ದಂಗೆ ನಾನೇ ಕೇಳ್ಬೇಕು, ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ ಅನ್ನೋದು ಕೂಡ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಅವ್ರು ತಗ್ಗಿಸ್ಕೋಬೇಕು. ದಯವಿಟ್ಟು ಪ್ರತಿದಿನನೂ ಕೂಡ ಅವರು ಧ್ಯಾನ ಮಾಡ್ಬೇಕು. ಒಂದು 10 ನಿಮಿಷ ಧ್ಯಾನ ಮಾಡ್ಲಿ ಸಾಕು. ಅವ್ರಿಗೆ ಅದರಿಂದ ಚೇಂಜಸ್ ಅವರೇ ನೋಡ್ಬೋದು. ಒಂದು 15 days ಧ್ಯಾನ ಮಾಡಿದ್ರೆ ಅದ್ರ ಬೆನಿಫಿಟ್ಸ್ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಪ್ರತಿದಿನ ಅವರು ಲೈಫ್ ಟೈಮ್ ಆದಿತ್ಯ ಹೃದಯ ಪಾರಾಯಣ ಮಾಡೋದು ಮತ್ತೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದನ್ನ ದಯವಿಟ್ಟು ಅವರು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದ್ರಲ್ಲೂ 2026 ಅಂತ ಅನ್ನೋದು ಸೂರ್ಯನ ಒಂದು ವರ್ಷ ಆಗಿರೋದ್ರಿಂದ ಇವರು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಒಂದು ನಮಸ್ಕಾರ ಹಾಕ್ಬೇಕಾಗುತ್ತೆ. ಸಾಧ್ಯ ಆದ್ರೆ ಅರ್ಘ್ಯ ಕೊಡ್ಲಿ. ಇವ್ರಿಗೆ ನನ್ಗೆ ವರ್ಕ್ ಪ್ರೆಷರ್ ಹಾಕ್ತಿಲ್ಲ ಅಂದ್ರೆ ಸೂರ್ಯನ್ಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಆದಿತ್ಯ ಹೃದಯ ಪಾರಾಯಣ ಒಂದು ಕೇಳಿಸ್ಕೊಳ್ಳೋದಾದ್ರು ಅವ್ರು ಕುತ್ಕೊಂಡು ಅದನ್ನ ನೆಮ್ಮದಿಯಿಂದ ಕೇಳಿಸ್ಕೊಬೇಕು. ಅದನ್ನ ಮಾಡ್ಬೇಕಾಗತ್ತೆ. ಇನ್ನು ಅದ್ ಬಿಟ್ರೆ ಇವರು ಸ್ವಲ್ಪ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಬೇಕು. ಮತ್ತೆ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕುವಂಥದ್ದು. ಶನಿವಾರ ಯಾರನ್ನ ಒಂದು ವ್ಯಕ್ತಿಗೆ ಸ್ವಲ್ಪ ದಾನ ಧರ್ಮ ಮಾಡ್ಲಿ. ಯಾಕಂದ್ರೆ ಶನಿ ಇವ್ರಿಗೆ 8ನೇ ಅಷ್ಟಮದಲ್ಲಿ ಶನಿಯ ಸಂಚಾರ ಇದೆಯಲ್ಲ, ಸ್ವಲ್ಪ ಅದ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ ಇವ್ರಿಗೆ. ಸೊ ಹಂಗಾಗಿ ಕಾಯಿಲೆ ಕಸರಗಳು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಶನಿವಾರ ಪ್ರತಿ ಶನಿವಾರನು ಅದನ್ನ ಒಂದು ವ್ಯಕ್ತಿಗೆ ಒಂದ್ ಸ್ವಲ್ಪ ದಾನ ಮಾಡ್ತಾ ಇದೀನಿ ಅನ್ನೋ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅದ್ರ ನಿರ್ಗತಿಕರಿಗೆ ಕೊಡ್ಲಿ, ಅವಶ್ಯಕತೆ ಇರೋರಿಗೆ ಕೊಡ್ಲಿ. ಚೆನ್ನಾಗಿ ಊಟ ಮಾಡಿರೋರಿಗೆ, ಚೆನ್ನಾಗಿರೋರಿಗೆ ಕರ್ದು ದಾನ ಕೊಟ್ರೆ ಯೂಸ್ ಇಲ್ಲ. ಅವ್ರಿಗೇನಾದ್ರೂ ಬೆಲೆ ಗೊತ್ತಾಗಲ್ಲ. ಹಸಿವಿದ್ದವ್ರಿಗೆ ಕೊಟ್ರೆ ಮಾತ್ರ ಅದ್ರ ಬೆಲೆ ಅವ್ರಿಗೆ ಅರ್ಥ ಆಗತ್ತೆ. ಇನ್ನ ಇವರು ಸೂರ್ಯನ್ಗೆ ಆಯ್ತು, ಮತ್ತೆ ಶನೇಶ್ವರನ್ಗಾಯ್ತು, ಮತ್ತೆ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಲಿ. ಯಾಕಂದ್ರೆ ಗುರು ಒಳ್ಳೆ ಜಾಗದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಗುರುವಾರ ರಾಯರ ಆರಾಧನೆ ಮಾಡೋದು ಅಥವಾ ಬೇರೆ ಯಾವ್ದಾದ್ರು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಅವ್ರ ಧ್ಯಾನ ಮಾಡೋದು, ಇದನ್ನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.